ಹೇಗಿತ್ತು ಸರ್ ಹೊರಗಡೆ ಚೆನ್ನಾಗಿದೆ, ಈಗ ನಾರ್ಮಲ್ ಇದೆ. ನಾವು ಹಾಸ್ಪಿಟಲ್ ಬಂದಿದೀವಿ, ಈಗ ನಾನು ಕಟ್ ಮಾಡ್ತೀನಿ. ಹಾಸ್ಪಿಟಲ್ ಬಂದಿದೀವಿ, ಒಳಗಡೆ ಕರ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಓಕೆ, ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರಾ ಸರ್? ಈಗ ಇಂಡಿ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ವಿ. ಮಗು ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಅವ್ರ ಪೋಷಕರ ಜೊತೆ ತಾವು ಮಾತಾಡಿದ್ರಾ ಸರ್? ನನ್ನ ಜೊತೆನೆ ಅವ್ರ ತಾಯಿಯನ್ನ ಕರ್ಕೊಂಡು ಬಂದಿದ್ದೀನಿ. ತಾವೀಗ ಯಾವ ಕಡೆ ಮೂವ್ ಆಗ್ತಿದ್ದೀರಿ ಸರ್? ಈಗ ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಇಲ್ಲಿ ಅವ್ರಿಗೆ ಫಸ್ಟ್ ಪ್ರೈಮರಿ ಈಗ ಆಂಬ್ಯುಲೆನ್ಸ್ ಅಲ್ಲಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಒಂದ್ಸಾರಿ ನೋಡ್ತೀವಿ. ಕಂಡೀಷನ್ಸ್ ಓಕೆ ಇದ್ರೆ ಓಕೆ, ಇಲ್ಲ ಅಂದ್ರೆ ಬಿಜಾಪುರ ಮೂವ್ ಮಾಡ್ಬೇಕಾದ್ರೆ ಬಿಜಾಪುರ ಮೂವ್ ಮಾಡ್ತೀವಿ. ಓಕೆ 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 ಓಕೆ, ಥ್ಯಾಂಕ್ ಯು. ಬಹುಶಃ ಅವರು ಆಸ್ಪತ್ರೆ ಕಡೆ ಮೂವ್ ಆಗ್ತಾ ಇದ್ದಾರೆ. ಅವರನ್ನ ಜಾಸ್ತಿ ಹೊತ್ತು ಮಾತಾಡ್ಸಿದ್ರೆ ಪಾಪ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು, ಮತ್ತೊಂದೆಲ್ಲ ಇರುತ್ತೆ ನೋಡಿ. ಇದು ಮಿರಾಕಲ್ ಆಪರೇಷನ್. ಯಾಕಂತ ಹೇಳಿದ್ರೆ ವಿಜಯಪುರದ ಹಿಸ್ಟ್ರಿಯಲ್ಲಿ ಈ ಹಿಂದೆ 2 ಪ್ರಕರಣ ಇದೇ ರೀತಿ ಕೊಳವೆ ಬಾವಿಯಲ್ಲಿ ಬಿದ್ದು ಆಪರೇಷನ್ ಸಕ್ಸಸ್ಫುಲ್ ಆಗದೆ ಜೀವ ಉಳಿಸಿಕೊಳ್ಳಲಾಗದಂತಹ ಸ್ಥಿತಿಯನ್ನು ನಾವು ಕಂಡಿದ್ದೀವಿ. ಆದರೆ ಈಗ ಸಾತ್ವಿಕ್ ಮಾತ್ರ ಮೃತ್ಯುಂಜಯನಾಗಿದ್ದಾನೆ. ಸಾತ್ವಿಕ್ ಬದುಕನ್ನು ಕಂಡಿದ್ದಾನೆ. ಸಾತ್ವಿಕ ಸಾವನ್ನ ಗೆದ್ದು ಬಂದಿದ್ದಾನೆ. 20 ಗಂಟೆಗಳ ಆಪರೇಷನ್ ಅಂತ ಹೇಳಿದ್ರೆ ಸಾಮಾನ್ಯದ ಮಾತ. ರಾತ್ರಿ ಹಗಲು ಎನ್ನದೆ ಆಪರೇಷನ್ ಮಾಡಿದ್ರು, ರೆಸ್ಕ್ಯೂ ಕಾರ್ಯಾಚರಣೆ ಮಾಡಿದ್ರು, 100 ಸಿಬ್ಬಂದಿಗಳಿದ್ರು, ಮಾನಿಟರ್ ಮಾಡಿದ್ರು ಖುದ್ದಾಗಿ ಜಿಲ್ಲಾಡಳಿತ. ಅದೆಲ್ಲದರ ನಡುವೆ ಈಗ ಸಾತ್ವಿಕ ಬದುಕಿ ಬಂದಿದ್ದಾನೆ. ಸಣ್ಣ ಪುಟ್ಟ ಗಾಯಗಳು ಬಿಟ್ಟರೆ ಸಾತ್ವಿಕ್ಗೆ ಏನೂ ಆಗಿಲ್ಲ. ಆತನ ವಿಲ್ ಪವರ್ ಹೆಂಗಿರ್ಬೋದು ಅಂತೇಳಿ ಯೋಚನೆ ಮಾಡಿ ನೀವು ನೋಡಿ. ಕರ್ನಾಟಕದ ಹಿಸ್ಟ್ರಿಯಲ್ಲಿ 7 ಈ ರೀತಿಯ ಪ್ರಕರಣಗಳು ನಡೆದಿದ್ದಾವೆ ನೋಡಿ. ನಿಜಕ್ಕೂ ಕೂಡ ಇದು ಸಾಧ್ಯನಾ? ಹಾಗಾದ್ರೆ ಇದು ಸಾಧ್ಯನಾ ಅಂತ ಎಲ್ಲರೂ ಕೂಡ ಒಂದು ಕ್ಷಣ ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಎಸ್, ಇದು ಸಾಧ್ಯ ಆಗಿದೆ. ನಿಜಕ್ಕೂ ಕೂಡ ಆ ಸಂದರ್ಭದಲ್ಲಿ ನನಗೂ ಕೂಡ ಕಣ್ಣೀರು ಬಂತು. ಆ ರೀತಿಯಾದಂಥ ಒಂದು ದೃಶ್ಯವನ್ನು ನಾವು ನೋಡಿದ್ದೀವತ್ತು ಲೈವ್ ನಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ. ಸೀರಿಯಸ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ಸಕ್ಸಸ್ ಆಗುತ್ತಾ ಇಲ್ವಾ, ಯಶಸ್ವಿ ಆಗುತ್ತಾ ಇಲ್ವಾ ಅನ್ನುವಂಥ ಒಂದು ಸಂಕೋಚ ಆಗಿರ್ಬೋದು, ಒಂದು ರೀತಿಯಲ್ಲಿ ಅನುಮಾನ ಇತ್ತು, ಡೌಟ್ ಇತ್ತು. ಅದು ಇವತ್ತು ಸತ್ಯ ಆಗಿದೆ. ಖಂಡಿತವಾಗ್ಲೂ ಈಗ ಮಗುವನ್ನ ತೆಗೆದುಕೊಂಡು ಇಂಡಿ ತಾಲೂಕು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಈಗ ಆ ಮಗು ಆಚೆ ಬಂದಾಗ ಹೇಗಿತ್ತು ಗೊತ್ತಾ? ನಿಜಕ್ಕೂ ಕೂಡ ಆ ಮಗು ಅಳ್ತಾ ಇತ್ತು. ಅಂದ್ರೆ ನಾವು ಅಂದ್ಕೊಂಡಿದ್ದು ನಿಜ ಆಯ್ತು. ಹಾಗಾದ್ರೆ ನಾವು ಗೆಸ್ ಮಾಡಿದ್ದು ನಿಜ ಆಯ್ತು. ಹಾಗಾದ್ರೆ ಅದೇನಾದ್ರೂ ಒಂದು ಪಕ್ಷ ಹತ್ತಿದ್ದೇ ಆದಲ್ಲಿ ಅದು ಆರೋಗ್ಯವಾಗಿದೆ. ಸ್ವಲ್ಪ ತುಟಿ ಭಾಗ, ಏನು ಕಾಲು ಭಾಗ, ಮತ್ತೊಂದು ಕಡೆ ಕೈ, ಮತ್ತೊಂದು ಕಡೆ ಹೊಟ್ಟೆ ಸ್ವಲ್ಪ ಊದಿರೋದು ಬಿಟ್ರೆ ನಾನು ಕಂಡಂತೆ ಏನೂ ಆಗಿಲ್ಲ. ಎಲ್ಲ ಕ್ಲಿಯರ್, ನೀಟಾಗಿ. ಅದು ಅಷ್ಟೇ ದಪ್ಪ ಇದ್ದಿದ್ದಂಥ ಮಗು, ಅಷ್ಟೇ ದಪ್ಪ ಇದ್ದಿದ್ದಕ್ಕೆ ಇವತ್ತು ಉಳ್ಕೊಂಡಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ನಾವು ಬೆಂಬಿಡದೆ ಹೊರಟಿದ್ದೇವೆ. ಈಗಾಗಲೇ ಅವರ ಅಮ್ಮನನ್ನು ಕೂಡ ಕರ್ಕೊಂಡು ಹೊರಟಿದ್ದಾರೆ. ಅವರಮ್ಮ ಮಗುವನ್ನು ಆಂಬ್ಯುಲೆನ್ಸ್ನಲ್ಲಿ, ಅಮ್ಮನನ್ನು ಮತ್ತೊಂದು ಜೀಪ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಕೂಡ ಹೋಗ್ತಿದ್ದೇವೆ. ನಿಜಕ್ಕೂ ಕೂಡ ಶ್ಲಾಘನೀಯ. ನಾನು ಪ್ರತಿ ಸಲ ಲೈವ್ ಬಂದಾಗಲೂ ಕೂಡ ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಮಾತನಾಡ್ತಿದ್ದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಪೈಗಂಬರ್ ಮತ್ತು ತಂಡ, NDRF, SDRF ಇವರೆಲ್ಲರನ್ನು ಕೂಡ ನಾನಿವತ್ತು ಹೊಗಳಿದ್ದೆ. ಎಸ್, ಸಾಧನೆ ಮಾಡಿಬಿಟ್ರು. ಸೀರಿಯಸ್ಲಿ ನಾವು ಕೂಡ ನಿನ್ನೆ ಬಂದಿದ್ದಕ್ಕೆ, ನಾವೆಲ್ಲೋ ಇದ್ದವರು ಅಲ್ಲಿಗೆ ಬಂದು ರಾತ್ರಿ ಬಂದಾಗ ಒಂದು ಲೈವ್ ಕೊಡಬೇಕು ಅಂತೇಳಿ ಎಷ್ಟೋ ಬೇಗ ಬಂದ್ವಿ. ಆದರೆ ಅದು ಸಾಧ್ಯ ಆಗಲಿಲ್ಲ. ಬಟ್ ಕೊನೆ ಮೂಮೆಂಟಲ್ಲಿ ಆ ರೆಸ್ಕ್ಯೂನ ಕಂಪ್ಲೀಟಾಗಿ ನೋಡ್ತಾ ಇದ್ವಿ ನಾವು. ಕಂಪ್ಲೀಟಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಮಗುವನ್ನು ಆಚೆ ತೆಗಿಬೋದು ಅಂತ ನಿದ್ದೆ ಮಾಡಿಲ್ಲ, ಒಂದು ಚೂರು ನಿದ್ದೆ ಮಾಡಿಲ್ಲ. ನಾವು ಕೂಡ ಕಾಯ್ತಾ ಇದ್ವಿ. ಆದರೆ ಇವತ್ತು ಅದಕ್ಕೆಲ್ಲದಕ್ಕೂ ಕೂಡ ಸಾರ್ಥಕತೆ ಅಂತಾರಲ್ಲ, ಅದು ತೃಪ್ತಿ ಅಂತಾರಲ್ಲ, ಅದೆಲ್ಲದೂ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಅದ್ಭುತವಾಗಿ ಮಾಡಿದ್ರು. ಈಗಾಗಲೇ ನೋಡಿ ಆಸ್ಪತ್ರೆ ಕಡೆಗೆ ಹೊರಟಿದ್ದೇವೆ ನಾವು. ಆಸ್ಪತ್ರೆ ಕಡೆಗೆ ಎಲ್ಲ DC ಆಗಿರ್ಬೋದು, SP ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹೊರಟಿದ್ದಾರೆ. ಎಲ್ಲರೂ ಸಾಲಾಗಿ ಇವತ್ತು ಈ ರೋಡ್ ತುಂಬ ಇಷ್ಟೊಂದು ಕಾರ್ಗಳಿದ್ವೋ ಇಲ್ವೋ ಗೊತ್ತಿಲ್ಲ ಇಷ್ಟು ದಿನ. ಆದರೆ ಇವತ್ತು ಈ ರಸ್ತೆ ತುಂಬ ಈ ರೀತಿಯಾಗಿ ಸರ್ಕಾರಿ ವಾಹನಗಳ ಜೊತೆಗೆ ರಿಪಬ್ಲಿಕ್ ಕನ್ನಡನು ಕೂಡ ಎಂಟ್ರಿ ಕೊಡ್ತಾ ಇದೆ. ಹೋಗ್ತಾ ಇದ್ದೀವಿ ಇಂಡಿ ತಾಲೂಕು ಆಸ್ಪತ್ರೆ ಕಡೆಗೆ. ಅವರ ತಾಯಿ ನಿಜಕ್ಕೂ ಕೂಡ, ಸರ್ ನನ್ನ ಮಗ ಬರ್ತಾನೆ ಸರ್, ನನ್ನ ಮಗ ಮತ್ತೆ ಹುಟ್ಟು ಬಂದಂಗೆ ಸರ್, ಬಂದರೆ ನನ್ನ ಮಗ ನಿಜವಾಗ್ಲೂ ಬರ್ತಾನೆ ಸರ್, ನೀವು ಹೇಳಿ ಸರ್ ಅಂತಂದಾಗ ನಾನು ವಿಡಿಯೋ ಸಮೇತ ತೋರಿಸಿದ್ದೆ. ಅವರಿಗೆ ಕೈ ಕಾಲು ಆಡಿಸ್ತಾ ಇರೋ ವಿಡಿಯೋಗಳನ್ನು ಕೂಡ ತೋರಿಸಿದೆ. ಅದು ನೋಡಿದಂಥ ಅವರು ಒಂದು ರೀತಿಯಲ್ಲಿ ಸಮಾಧಾನ ಆಗಿದ್ರು, ಎಲ್ಲೋ ಒಂದು ಕಡೆ ಧೈರ್ಯನ ತುಂಬಿಕೊಂಡಿದ್ರು. ಹೌದು, ಆ ವಿಡಿಯೋನ ನೋಡಿದಾಗ ಎಂಥವ್ರಿಗೆ ಆದರೂ ನಂಬಿಕೆ ಬಂದೇ ಬರುತ್ತೆ. ನೋಡಿ ಇದು ವಿಜಯಪುರ ಡಿಸ್ಟಿಕ್ನಲ್ಲೇ ಮೂರನೇ ದುರಂತ ಇದು. ಆದರೆ 2 ದುರಂತದಲ್ಲೇ ಅಂತ್ಯ ಆಗೋದು. ಆದರೆ ಇದು ಯಶಸ್ವಿಯಾಗಿರೋದು ಈ ಕಾರ್ಯಾಚರಣೆ. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್
NDF ಆಗಿರ್ಬೋದು RDF ಇವರಿಗೆಲ್ಲರಿಗೂ SDRF ಇವರಿಗೆಲ್ಲರಿಗೂ ಕೂಡ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಅಂತಂದರೆ ಮತ್ತೊಂದು ಕಡೆ ನೋಡಿ ಅಗ್ನಿಶಾಮಕ ದಳ ಇವರೆಲ್ಲರೂ ಕೂಡ ಎಸ್ ಈ ಬಗ್ಗೆ ನೋಡ್ರಿ ಈಗಾಗಲೇ ಇಂಡಿಯಾ ಆಸ್ಪತ್ರೆ ಹತ್ರ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಓಂ ಪ್ರಕಾಶ್ ಹೇಳಿ, ಏನಾಗ್ತಾ ಇದೆ ಅಲ್ಲಿ ಸದ್ಯಕ್ಕೆ, ಯಾವ ರೀತಿ ಇದೆ ಪರಿಸ್ಥಿತಿ? ಮಗುವನ್ನ ಕರ್ಕೊಂಡು ಆಸ್ಪತ್ರೆ ಕಡೆ ಹೊರಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಅಪ್ಡೇಟ್ಸ್ ಬಗ್ಗೆ. ಎಸ್, ನಿಜಕ್ಕೂ ಕೂಡ ಇಂಡಿಯಾ ಆಸ್ಪತ್ರೆ ಕಡೆ ಈಗಾಗಲೇ ಮಗು ಹೊರಟಿದೆ. ಮಗುವನ್ನ ತೆಗೆದುಕೊಂಡು ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೊರಟಿದ್ದಾರೆ. ಅಲ್ಲೇನೆ 3 ವಿಧದಲ್ಲಿ ಆಕ್ಸಿಜನ್ ಅನ್ನು ಕೊಡಲಾಗಿತ್ತು. ಅಂದರೆ ಕೊಳವೆ ಬಾವಿಯಿಂದ 2 ರೀತಿಯ ಆಕ್ಸಿಜನ್ ಅನ್ನು ಕೊಡಲಾಗಿತ್ತು. ಅದಾದ ಮೇಲೆ ಕೆಳಗಿನಿಂದ ಮತ್ತೊಂದು ರೀತಿಯ ಆಕ್ಸಿಜನ್ ಅನ್ನು ಕೊಡಲಾಗಿತ್ತು. ಅದೆಲ್ಲ ಸಮ್ಮುಖವಾಗಿ ನೋಡಿ ಎಷ್ಟು ಸುರಕ್ಷತೆ ಕ್ರಮವನ್ನು ವಹಿಸ್ಕೊಂಡ್ರು ಅಂತ ಗೊತ್ತಾ ನಿಮಗೆ. ಅಲ್ಲಿ ಆ ಟೈಮಲ್ಲಿ ನಿಜಕ್ಕೂ ಕೂಡ ನಾವು ಕೂಡ ಆ ಬಿಸಿಲಲ್ಲಿ ಬೆಂದು ಕಾಯ್ತಾ ಇದ್ವಿ. ರೆಸ್ಕ್ಯೂ ಅಂತಂದ್ರೆ ಅದೊಂದು ರೀತಿ ಯಾವ ರೀತಿ ಇರುತ್ತೆ ಅನ್ನುವಂಥ ಕುತೂಹಲ ಮತ್ತೊಂದು ಕಡೆ. ಆದರೆ ಪೂರ್ತಿಯಾಗಿ ಎಲ್ಲ ಏನು ಹೊರಗಡೆ ಇವತ್ತು ಆತನ ಹುಟ್ಟಿದಬ್ಬ ಅಂತ ಹೇಳ್ತಾ ಇದೆ. ಅದು ಪ್ರೂವ್ ಆಗಿದೆ. ಈಗ ನಾವು ಇಂಡಿ ಆಸ್ಪತ್ರೆ ಕಡೆಗೆ ನೇರವಾಗಿ ಹೋಗ್ತಾ ಇದ್ದೀವಿ. ಇಂಡಿ ತಾಲೂಕು ಆಸ್ಪತ್ರೆ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಜೊತೆ ಕೂಡ ಸರ್ಕಾರಿ ವಾಹನಗಳಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಹೋಗ್ತಿದ್ದಾರೆ. ಎಲ್ಲರೂ ಕೂಡ ನಿರಂತರವಾಗಿ ಪರಿಶ್ರಮ ಹಾಕಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ ನಿನ್ನೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಕೆಲಸ. ಅಂದರೆ ಹಗಲಿರುಳು ಕೂಡ ಅವರ ಪರಿಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಮೆಚ್ಚಲೇಬೇಕಾದದ್ದು, ನಾವು ಅವ್ರನ್ನ ಮಾತಾಡ್ಸೋಕ್ಕೂ ಕೂಡ ಮುಂದೆ ಹೋದಾಗ ಟ್ರೈ ಮಾಡ್ತೀನಿ. ಪೈಗಂಬರ್ ಅನ್ನುವಂಥ ವ್ಯಕ್ತಿ, ಆತ ಇಲ್ಲ ಅಂತಂದರೆ ಅಲ್ಲಿ ಒಂದು ರೀತಿಯಲ್ಲಿ ಕೈಕಾಲು ಅಲುಗಾಡಲ್ಲ. ಕೊನೆ ಮೂಮೆಂಟಲ್ಲೂ ಕೂಡ ಆತನನ್ನೇ ಕರೆಸ್ಕೊಂಡ್ರು. ಕೊನೆ ಮೂಮೆಂಟಲ್ಲೂ ಕೂಡ ಆ ಮಗುವನ್ನು ಹೊತ್ತು ತರುವಾಗ ಜೈಕಾರ ಹಾಕಿ ಆತ ಆ ಮಗುವನ್ನು ಹೊತ್ತು ತಂದಲ್ಲ. ನಿಜಕ್ಕೂ ಕೂಡ ಆ ದೃಶ್ಯವನ್ನು ನೋಡೋದಕ್ಕೆ ಒಂದು ರೀತಿಯಲ್ಲಿ ಗೂಸ್ಬಾಂಬ್ಸ್. ಮತ್ತೊಂದು ಕಡೆ ಸಿದ್ಧಲಿಂಗರಾಜರ ಆಶೀರ್ವಾದ ಅಂಥೇಳಿ ಇಲ್ಲಿನ ಜನರು ಮಾತಾಡ್ತಿದ್ದಾರೆ. ಅವರ ಆಶೀರ್ವಾದ ಸದಾ ಈ ಊರಿನ ಮೇಲೆ ಇರುತ್ತೆ ಅಂಥೇಳಿ ಪ್ರತಿಯೊಬ್ಬರು ಕೂಡ ನಿನ್ನೆಯಿಂದಲೂ ಕೂಡ ಪೂಜೆ ಪುನಸ್ಕಾರಗಳು ನಡೆದವು. ಇವತ್ತು ಕೂಡ ಅದೇ ರೀತಿ ಪೂಜೆ ಪುನಸ್ಕಾರಗಳು ಕೂಡ ನಡೆದವು. ಎಲ್ಲರೂ ಕೂಡ ಇಡೀ ರಾಜ್ಯದ ಜನತೆ ಆಶೀರ್ವಾದ ಅಂದರೆ ಪ್ರತಿಯೊಬ್ಬರು ಕೂಡ ಬೇಡ್ಕೊಳ್ತಾ ಇದ್ರು ಆ ಮಗು ವಾಪಸ್ ಬರಲಿ, ಆ ಮಗು ಮತ್ತೆ ಚೆನ್ನಾಗಿರಲಿ ಅಂಥೇಳಿ. ಸೊ ಗಮನಿಸ್ತಾ ಇದ್ದೀರಿ, ಒಟ್ಟಲ್ಲಿ ನೀಟಾಗಿ ಅವ್ರು ಎತ್ಕೊಂಡು ಹೋಗುವಾಗಂತೂ ಆ ಮಗು ಅಳ್ತಾ ಇತ್ತು, ಬದುಕಿತ್ತು ಅನ್ನೋದಕ್ಕೆ ಕಣ್ಣಾರೆ ಸಾಕ್ಷಿ ನಾನೇ. ಮತ್ತೊಂದು ಕಡೆ ವಿಡಿಯೋದಲ್ಲೂ ಕೂಡ ನೀವು ನೋಡಿದ್ದೀರಿ. ಈಗ ಆಸ್ಪತ್ರೆಗೆ ಹೋದ ಬಳಿಕ ಏನೆಲ್ಲ ಆಗಿದೆ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಗಾಯಗಳಾಗಿರ್ಬೋದು, ಆಮೇಲೆ ಕೆಲವೊಂದು ಫ್ರ್ಯಾಕ್ಚರ್ಸ್ ಏನಾದ್ರು ಆಗಿದೆಯಾ, ಮತ್ತೊಂದು ಕಡೆ ಕೈಗಳು ಉಲ್ಟಾ ತಿರುಗಿಸಿ ಮಲಗಿದ್ರಿಂದ ಭುಜ ಮತ್ತು ಈ ಕಡೆ ಭುಜ ಎರಡೋ ಒಂದು ದಪ್ಪ ಇದ್ದಿದ್ದರಿಂದ ಲಾಕ್ ಆಗಿದ್ದರಿಂದ, ಯಾಕಂದರೆ ಹೋಗ್ತಾ ಹೋಲ್ ಚಿಕ್ಕದಿತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಲಾಕ್ ಆಗಿದ್ದರಿಂದ ಏನಾದ್ರು ಫ್ರ್ಯಾಕ್ಚರ್ಗಳಾಗಿದೆಯಾ, ಈ ರೀತಿಯಾದಂಥ ಒಂದು ಕೆಲವೊಂದು ಪರಿಶೀಲನೆಗಳನ್ನು ಮಾಡ್ತಾರೆ ಡಾಕ್ಟರ್ಸ್. ಅದಾದ ಮೇಲೆ ಶ್ವಾಸಕೋಶ ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಕಡೆ ಉಸಿರಾಟದ ಸಮಸ್ಯೆ, ಅದಕ್ಕೆ ಸಂಬಂಧಪಟ್ಟಂತೆ ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಬಟ್ ನನ್ನ ಪ್ರಕಾರ 100% ಪಕ್ಕ ಅದ್ಯಾವುದು ಕೂಡ ಸಮಸ್ಯೆ ಇರೋದಿಲ್ಲ. ಯಾಕಂತಂದರೆ ಆತನ ಉಸಿರಾಟ ಅದ್ಭುತವಾಗೇ ಇತ್ತು. ಅದಕ್ಕೆ ಆತ ಕೊಟ್ಟಂಥ ಆಕ್ಸಿಜನ್ನ ನೀಟಾಗಿ ಬಳಸ್ಕೊಂಡು ಆತ ನಿದ್ದೆನೂ ಕೂಡ ಮಾಡಿದ್ದ ಅಂತ ಅಲ್ಲಿ ನೆರೆದಿದ್ದಂಥ ವೈದ್ಯರು ಹೀಗೆ ನನ್ನ ಹತ್ರ ನೆನ್ನೆ ರಾತ್ರಿ ಅವರು ಮಾತನಾಡಿದಂಥ ಒಂದು ನೆನಪು. ಸೊ ಹಾಗಾಗಿ ಒಟ್ಟಲ್ಲಿ ಉಸಿರಾಟದ ಸಮಸ್ಯೆ ಅಥವಾ ಶ್ವಾಸಕೋಶದ ಸಮಸ್ಯೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಹೃದಯ ಬಡಿತ, ಇವೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾರೆ ಒಂದು ಕಡೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಆಸ್ಪತ್ರೆಯಲ್ಲಿ ಇವತ್ತು ಪರಿಶೀಲನೆ ಮಾಡುವಂಥದ್ದು ಫ್ರ್ಯಾಕ್ಚರ್ ಆಗಿದೆಯಾ. ಸೊ ಆಗಿದ್ದೇ ಇದ್ದರೆ ಬಹಳ ಒಳ್ಳೆಯದು. ಬಟ್ ಆ ಮಗುನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಎಲ್ಲ ನೋಡ್ತಾ ಇದ್ದರೆ ನನ್ನ ಪ್ರಕಾರ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಸಣ್ಣ ಪುಟ್ಟ ತರಚಲು ಗಾಯಗಳು ಇತ್ಯಾದಿ ಗಾಯಗಳಾಗಿರುತ್ತೆ. ಅವೆಲ್ಲದಕ್ಕೂ ಕೂಡ ಡಾಕ್ಟ್ರು ಮದ್ದು ಹರಿತಾರೆ, ಅದಂತೂ ಸತ್ಯ. ಆದರೆ ಆ ಹುಡುಗ ಸಾತ್ವಿಕ್ ವಾಪಸ್ ಬಂದ ಅನ್ನೋದೇ ಖುಷಿ ರೀ, ಮತ್ತಿನ್ನೇನಿಲ್ಲ, ಬೇರೆ ಏನಿಲ್ಲ. ಸೊ ನಾವು ಅಲ್ಲಿಂದ ಇಲ್ಲಿ ಬಂದು ಎಲ್ಲರೂ ಕೂಡ ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡಿ ಟೈಮಿಗೆ ಕರೆಕ್ಟಾಗಿ ಎಲ್ಲದೂ ಕೂಡ ಆಗಿ ಜಿಲ್ಲಾಡಳಿತ ಕೂಡ ಉಸ್ತುವಾರಿ ವಹಿಸ್ಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಲ್ಲ. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್. ಎಲ್ಲವೂ ಕೂಡ ಅದ್ಭುತ ಆಗಿದೆ. ಸೊ ಒಟ್ಟಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು 2-3 ಕಿಲೋಮೀಟರ್ ಇದೆ ಆಸ್ಪತ್ರೆಗೆ. ಹೋದ ಬಳಿಕ
ಅಲ್ಲೂ ಕೂಡ ನಾವು ಅವ್ರ ತಾಯಿ ಖುಷಿಯ ಕ್ಷಣಗಳನ್ನು ನಾವು ಮಾತಾಡಿಸ್ಲೇಬೇಕಲ್ವಾ. ಎಸ್,